ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 13 ಅಧ್ಯಾಯ. ಹೋಶೇಯನ ಗ್ರಂಥ 13ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಸಂಗತಿ ಏನಂದರೆ, 13ನೇ ಅಧ್ಯಾಯದಲ್ಲಿ ದೇವರ 13 ಕಾರ್ಯಗಳನ್ನು ನಾವು ನೋಡ್ಬೋದು. 13 ಆ್ಯಕ್ಟ್ಸ್ ಆಫ್ ಗಾಡ್ ಫ್ರಮ್ ಚಾಪ್ಟರ್ 13 ಆಫ್ ಹೋಸಿಯಾ. ದೇವರ 13 ಕೃತ್ಯಗಳನ್ನು ನಾವು ನೋಡಿಕೊಳ್ಳಬಹುದು. ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ವಚನ, ಪೂರ್ವದಲ್ಲಿ ಹೋಶೇಯ 13:1, ಎಫ್ರಾಯಿಮು ನುಡಿದ ಮಾತಿಗೆ ಎಲ್ಲರೂ ನಡುಗಿದರು. ವಾವ್, ನನಗೆ ಗೊತ್ತೇ ಇರಲಿಲ್ಲ. ಯಾರಾದರೂ ಒಬ್ಬರು ಮಾತಾಡೋದಾದರೆ ಎಲ್ಲರೂ ನಡುಗುವಂಥದ್ದು, ಅಂದರೆ ಅಷ್ಟೊಂದು ಪ್ರಭಾವ ಇಸ್ರಾಯೇಲಿಗಿತ್ತು. ಯಾಕೆ ಎಲ್ಲರೂ ಇಸ್ರಾಯೇಲ್ನ ಮಾತಿಗೆ ನಡುಗಿದ್ರು? ದೇವರು ಕಾರಣ ಕೊಡ್ತಾರೆ. ನೋಡೋಣ ಬನ್ನಿರಿ. 13:1 ಹೋಶೇಯನ ಗ್ರಂಥ. ಅದು ಇಸ್ರಾಯೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತ್ತು. ಉನ್ನತ ಸ್ಥಿತಿಗೆ ಇಸ್ರಾಯೇಲ್ ಅಥವಾ ಎಫ್ರಾಯಿಮ್ ಅಥವಾ ದೇವಜನರು ಉನ್ನತ ಸ್ಥಿತಿಗೆ ಬಂದಿದ್ದರಿಂದ ಅದು ಜನರು ನಡುಗಿದ್ರು. ಅದನ್ನು ಉನ್ನತ ಸ್ಥಿತಿಗೆ ತಂದವರು ಯಾರಂದರೆ ದೇವರು. ಎರೆಮೀಯ ಅಂತ ಹೇಳಿದ್ರೆ ಉನ್ನತ ಸ್ಥಿತಿಗೆ ಯೆಹೋವನು ತರುವುದು ಅಂತ ಅರ್ಥ. ಯೆಹೋವನು ಉನ್ನತ ಸ್ಥಿತಿಗೆ ತರುವನು ಎಂಬುದೇ ಎರೆಮೀಯನ ಅರ್ಥ, ಎರೆಮೀಯನ ಅನುಭವ ಕೂಡ. ಆ ಎರೆಮೀಯನ ಅನುಭವ ಅದು ಇಸ್ರಾಯೇಲರ ಅನುಭವ ಕೂಡ. ಸರಿ, ದೇವರ 13 ಕೃತ್ಯಗಳಲ್ಲಿ ಮೊದಲನೆಯದು ಉನ್ನತ ಸ್ಥಿತಿಗೆ ತರುವಂಥದ್ದು ಮೊದಲನೇದು. ಎರಡನೇದು ನೋಡುವಾಗ 4ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ. ವಾವ್! ದೇವರು ಬಿಡುಗಡೆಯ ಕಾಲದಿಂದ, ವಿಮೋಚನೆಯ ಕಾಲದಿಂದ, ದೇವಜನರಿಗೆ ರಕ್ಷಣೆಯ ಕಾಲದಿಂದ ದೇವರಾಗಿರುವುದು. ಯೆಹೋವನೆಂಬ ಅಂದರೆ ಇರುವಾತನೇ ಆಗಿದ್ದೇನೆ ಎಂಬ ದೇವರಾಗಿರುವುದು. ಎಂಥವನಾಗಿರುವನೋ ಅಂಥವನಾಗಿರುವಂಥದ್ದು, ಅಂಥವನಾಗಿರುವ ದೇವರು. ಎಂಥವನಾಗಿರುವೇನೋ ಅಂಥವನಾಗಿರುವೇನು ಎಂಬ ದೇವರು. ಇದು ದೇವರ ಎರಡನೇ ಕೃತ್ಯ. ಮೊದಲನೇದು ದೇವರು ಉನ್ನತ ಸ್ಥಿತಿಗೆ ದೇವಜನರನ್ನು ತಂದಿದ್ದು. ಎರಡನೇದು ದೇವಜನರಿಗೆ ದೇವರಾಗಿರುವುದು. ಮೂರನೇದಾಗಿ ಅದೇ 4ನೇ ವಚನ, ಹೋಶೇಯ 13:4, ನನ್ನ ಹೊರತು ಯಾವ ದೇವರು ನಿನಗೆ ಗೊತ್ತಿಲ್ಲ ಅಂತ ಒಂದು ಅನುಭವಕ್ಕೆ ದೇವರು ನಡೆಸಿದನು. ಅದು ದೇವರ ಕಾರ್ಯ, ಆಶ್ಚರ್ಯ. ಮತ್ತು 5ನೇದಾಗಿ 5ನೇ ವಚನದಲ್ಲಿ ದೇವರು ಹೇಳ್ತಾರೆ. 4ನೇದಾಗಿ ನೋಡೋಣ. 3ನೇದು, ನನ್ನ ಹೊರತು ನಿನಗೆ ಯಾವ ದೇವರು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ 4ನೇದಾಗಿ, ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ. ವಾವ್! ಅದು ಕೂಡ 4ನೇ ವಚನದಲ್ಲಿ ಇದೆ. ಈ ಎರಡೂ ಕೂಡ ನನ್ನ ಹೊರತು ನಿನಗೆ ಯಾವ ದೇವರಿಲ್ಲ, ನನ್ನ ವಿನಃ ನಿನಗೆ ಯಾವ ರಕ್ಷಕನೂ ಇಲ್ಲ. ಹಾಗಾದರೆ ದೇವರ ಕಾರ್ಯ ಅನುಪಮವಾದದ್ದು. ದೇವರ ರಕ್ಷಣೆ ಕೂಡ ದೇವರ ಕೃತ್ಯವಾಗಿದೆ. ರಕ್ಷಕನ ಒಂದು ಕೃತ್ಯ.
ಅನಂತರ 5ನೇ ವಚನದಲ್ಲಿ ದೇವರು ಹೇಳುವಂಥ ಒಂದು ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೋಶೇಯ 13:5 ಅರಣ್ಯದಲ್ಲಿ ಘೋರ ಮರುಭೂಮಿಯಲ್ಲಿ ನಿನ್ನನ್ನು ಲಕ್ಷಿಸಿದವನು ನಾನೇ. ವಾವ್! ಇದು ದೇವರ 5ನೇ ಕೃತ್ಯ. 13 ಆಕ್ಟ್ಸ್ ಆಫ್ ಗಾಡ್, 13ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ ದೇವರ 13 ಕೃತ್ಯಗಳಿದೆ. ಅದರಲ್ಲಿ 5ನೇ ಕೃತ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದೇನಂತ ಹೇಳಿದ್ರೆ, ಘೋರವಾದ ಮರುಭೂಮಿಯಲ್ಲಿ ಪೋಷಣೆ ಮಾಡಿದ್ದು ಯಾರು? ದೇವರು. ಮತ್ತು ಅಂಥ ಸಂದರ್ಭದಲ್ಲಿ ಅವರು ದೇವರ ಪೋಷಣೆಯನ್ನು ಹೊಂದಿಕೊಂಡು ದೇವರನ್ನು ಮರೆತು ಬಿಟ್ರು. ಪೋಷಣೆ ಮಾಡಿದ ಆತನನ್ನೇ ಮರೆತು ಬಿಟ್ರು. ಅದಕ್ಕೆ ಕಾರಣ ಗರ್ವ. ಹಾಗಿದ್ದರೂ ಕೂಡ ದೇವರು ಹೇಳುವಂಥ ಒಂದು ಮಾತು ಏನಂದರೆ, 7, 8 ಈ 2 ವಚನಗಳಲ್ಲಿ ದೇವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಸಿಂಹ, ಚಿರತೆ, ಕರಡಿಯಂತೆ ದೇವರು ಅವರನ್ನು ಶಿಕ್ಷಿಸುವಂಥದ್ದು. ಅದು ಕೂಡ ದೇವರ ಕೃತ್ಯವೇ. ಆಕ್ಟ್ಸ್ ಆಫ್ ಗಾಡ್. 9ನೇ ವಚನ, ಹೋಶೇಯನ ಗ್ರಂಥ 13ನೇ ಅಧ್ಯಾಯದ 9ನೇ ವಚನ, ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ. ವಾವ್! ಬಹಳ ಶಕ್ತಿಯುತವಾದಂಥ ಮಾತು. ಯಾರಿಗೆ ಬೆಂಬಲ? ದೇವಜನರಿಗೆ ಬೆಂಬಲ. ದೇವರೇ ಅವರ ಬೆಂಬಲವಾಗಿದ್ದಂಥ ಕೃತ್ಯ ಅದು 8ನೇ ಕೃತ್ಯ, 8th ಆಕ್ಟ್ ಆಫ್ ಗಾಡ್, ಬೆಂಬಲವಾಗಿರುವುದು. ಆದರೂ ಕೂಡ ಬೆಂಬಲವಾಗಿದ್ದ ದೇವರಿಗೆ ಅವರು ತಿರುಗಿ ಬಿದ್ದರು, ನಿಜ. ಮತ್ತು 10ನೇ ವಚನದಲ್ಲಿ, 13ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ನೋಡುವಾಗ, ನನಗೆ ರಾಜನನ್ನು, ರಾಜ್ಯಾಧಿಕಾರಿಗಳನ್ನು ದಯಪಾಲಿಸಿ ಎಂದು ನನ್ನನ್ನು ಕೇಳಿಕೊಂಡಿಯಷ್ಟೇ. ಹೌದು, ದೇವರನ್ನು ಇವರು ಕೇಳಿಕೊಂಡ್ರು. ಮತ್ತು ದೇವರು ಕೇಳಿಕೊಂಡಾಗ ಅದು ಕೂಡ ಒಂದು ಕೃತ್ಯನೇ. ದೇವರಿಗೂ ಸಮುವೇಲನ ಕಾಲದಲ್ಲಿ ಕೂಡ ಅದರ ಬಗ್ಗೆ ನಾವು ನೋಡ್ತೇವೆ. ಅವರು ಕೇಳಿಕೊಂಡದ್ದು ಒಂದು ರೀತಿಯಿಂದ ತಪ್ಪೆ, ಆದರೂ ಕೂಡ ಆ ರೀತಿಯ ಕೇಳಿಕೊಂಡ್ರು ಅಂತ ಹೇಳ್ಬಿಟ್ಟು ದೇವರು ಈಗ ಅದನ್ನು ಹೇಳುವಂಥದ್ದು, ಅದು ಕೂಡ ದೇವರ ಕೃತ್ಯ. ಕೇಳಿಕೊಂಡಾಗ ದೇವರು ಏನು ಮಾಡಿದರು? 11ನೇ ವಚನದಲ್ಲಿ, 13ನೇ ಅಧ್ಯಾಯ ಹೋಶೇಯನ ಗ್ರಂಥ 11ನೇ ವಚನದಲ್ಲಿ, ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ. ಇದು ಕೂಡ ದೇವರ ಒಂದು ಕೃತ್ಯವಾಗಿದೆ. ಏನು? ನಾಯಕತ್ವವನ್ನು ಒದಗಿಸುವಂಥದ್ದು. ಈ ಬಗ್ಗೆ ನಾನು ಒಂದು ವಾಕ್ಯ ಇಬ್ರಿಯ ಗ್ರಂಥದಿಂದ ಓದಬೇಕು. ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದೇನೆಂದರೆ 3:17 ಓದಲಿಕ್ಕೆ ಇಷ್ಟಪಡ್ತೇನೆ. ಹೀಬ್ರೂಸ್ 3:17. 40 ವರ್ಷ, 1-2 ವರ್ಷ ಅಲ್ಲ, 40 ವರ್ಷ ಆತನು, ಅಂದರೆ ದೇವರು, ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಹಾಗಾದರೆ ದೇವರು ಕೋಪ 40 ವರ್ಷನೂ ಕೋಪ ಮಾಡಿಕೊಂಡಿದ್ರು. ಹೌದು,
40 ವರ್ಷ ದೇವರು ಕೋಪ ಮಾಡಿಕೊಂಡಿದ್ರು ಕೂಡ ಅದೇ ಇಬ್ರಿಯ 3:9 ಹೀಗಿದೆ, ಹೀಬ್ರೂಸ್ 3:9. ಅವರು ಅರಣ್ಯದಲ್ಲಿ ನನ್ನನ್ನು, ದೇವರು ಹೇಳ್ತಾ ಇರುವಂಥದ್ದು, ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಬಾರ್ದು, ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಅದ್ಭುತಗಳನ್ನು ನೋಡಿದ್ರಂತೆ. 40 ವರ್ಷ ಮನ್ನ, ಮೇಘಸ್ತಂಭ, ಅಗ್ನಿಸ್ತಂಭ, ಬಂಡೆಯಿಂದ ನೀರು, ವಸ್ತ್ರ, ಕಾಲಿಗೆ ಕರೆಗಳು, ಇವೆಲ್ಲವನ್ನು ದೇವರು ನಡೆಸುತ್ತಿದ್ದ ಕೃತ್ಯಗಳನ್ನು ಅವರು ನೋಡಿದರು. 9ನೇ ವಚನ. ಆದರೆ ಹೇಗೆ ಒದಗಿಸ್ತಾ ಇದ್ರು ದೇವರಂತ ನೋಡುವಾಗ 17ನೇ ವಚನದಲ್ಲಿ ಕೋಪದಿಂದ ಒದಗಿಸ್ತಾ ಇದ್ದರಂತೆ. ಅದು ಕೂಡ ದೇವರ ಒಂದು ಕೃತ್ಯ. ಅದನ್ನೇ ಇಲ್ಲಿ ಪ್ರವಾದಿಯಾದಂಥ ಹೋಶೇಯನು ಹೇಳುವಾಗ 11ನೇ ವಚನ, 13ನೇ ಅಧ್ಯಾಯ ಹೋಶೇಯ 11ನೇ ವಚನದಲ್ಲಿ, ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ. ನಾಯಕತ್ವ ದೇವರು ಕೊಡುವಾಗ ಅದು ಕೋಪ ಮಾಡಿಕೊಂಡೇ ದೇವರು ಕೊಟ್ರಂತೆ. ಆದ ಕಾರಣ ಒಬ್ಬರು ಈ ರೀತಿಯಾಗಿ ಅದನ್ನು ವಿವರಿಸಿದ್ದನ್ನು ಕೇಳಿದ್ದೇನೆ. ಅದೇನೆಂದರೆ, ದೇವರ ಪರಿಪೂರ್ಣ ಚಿತ್ತ ಮತ್ತು ದೇವರ ಅನುಮತಿಸುವ ಚಿತ್ತ ಅಂತ ಹೇಳಿಬಿಟ್ಟು. ಪರಿಪೂರ್ಣ ಚಿತ್ತ ಅಂದರೆ ದೇವರ ಒಂದು ಒರಿಜಿನಲ್ ಚಿತ್ತ. ದೇವರು ಮೊದಲು ನಿಷ್ಕರ್ಷೆ ಮಾಡಿಕೊಂಡಂಥ, ಸಂಕಲ್ಪನೆ ಮಾಡಿಕೊಂಡಂಥ ಚಿತ್ತ ಅದು. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ ಯೇಸು ಸ್ವಾಮಿ ಹೇಳಿಕೊಟ್ಟಂಥ ಮತ್ತಾಯ 6:9 ಇರುವ ವಾಕ್ಯ ಭಾಗಗಳಲ್ಲಿ ನಾವು ನೋಡಿಕೊಳ್ಳುವಾಗ, ಪರಲೋಕದಲ್ಲಿ ದೇವರ ಚಿತ್ತ ಹೇಗೆ ನೆರವೇರ್ತದೆ, ಪರಿಪೂರ್ಣ ಚಿತ್ತವೇ ನೆರವೇರೋದು. ಆದರೆ ಆ ಭೂಮಿಯಲ್ಲಿ ಕೆಲವು ಸಾರಿ ದೇವರ ಅನುಮತಿಸುವ ಚಿತ್ತ ನೆರವೇರ್ತದೆ. ಪರಿಪೂರ್ಣ ಚಿತ್ತ ಅಲ್ಲ, ಅನುಮತಿಸುವ ಚಿತ್ತ. ಅನುಮತಿಸುವ ಚಿತ್ತ ಅಂದರೆ ದೇವರು ಕೋಪಗೊಂಡು ರಾಜರನ್ನು ಕೊಟ್ಟಿದ್ರಲ್ಲ. ನಾನು ಅಂದ್ಕೊಂಡೆ ಮೊದಲನೇ ರಾಜ ಸೌಲನನ್ನು ಮಾತ್ರ ದೇವರು ಕೋಪಗೊಂಡು ಕೊಟ್ಟಿದ್ದಂತ. ಯಾಕಂತ ಹೇಳಿದ್ರೆ ಸಮುವೇಲನು ಹೋಗಿಬಿಟ್ಟು ರಾಜನನ್ನು ಕೇಳಿಕೊಳ್ತಿದ್ದಾರೆ ಇಸ್ರಾಯೇಲರು, ದೇವಜನರು ಅಂತ ಹೇಳಿದಾಗ ದೇವರು ಹೇಳ್ತಾರೆ, ಅವರು ನಿನ್ನನ್ನೆಲ್ಲ ತಿರಸ್ಕಾರ ಮಾಡಿದ್ದು ನನ್ನನ್ನೇ ತಿರಸ್ಕಾರ ಮಾಡಿದ್ದಾರೆ ಅಂತ ದೇವರು ಹೇಳಿಬಿಟ್ಟು, ಆಯಿತು ಹೋಗ್ಲಿ ಕೊಡು ಅಂತ ಹೇಳ್ತಾರೆ. ದೇವರು ತಿರಸ್ಕರಿಸಲ್ಪಟ್ಟಾಗ ಕೋಪದಿಂದ ಕೊಟ್ಟ ರಾಜನಷ್ಟೇ ಅಲ್ಲ, ರಾಜರು ಕೂಡ. ಆದರೆ ಅದರಲ್ಲಿ ಒಬ್ಬ ರಾಜನು ಮಾತ್ರ ದೇವರ ಇಷ್ಟವನ್ನು ನೆರವೇರಿಸಿದ ರಾಜನಾಗಿದ್ದನು, ದಾವೀದನು. ಸರಿ, ಮುಂದುವರಿಸೋಣ. ಹೋಶೇಯನ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ 10ನೇ ವಚನ ಆಯಿತು, 11ನೇ ವಚನ ಕೂಡ ಆಯಿತು. ಮತ್ತು ಇಲ್ಲಿ ಮುಂದುವರಿಸುವಾಗ 11ನೇ ವಚನದಲ್ಲಿ ಒಂದು ಮಾತನ್ನು ಗಮನಿಸಬಹುದು. ಕೋಪೋದ್ರೇಕನಾಗಿ ತೆಗೆದು ಬಿಟ್ಟಿದ್ದೇನೆ. ಹೌದು, ದೇವರು ಈ ರೀತಿಯಾಗಿ ಹೇಳ್ತಾರೆ, ನಾನು ಅದನ್ನು ಅಧಿಕಾರದಿಂದ ಬಿಡಿಸಲೋ ಅಂತ ಕೇಳುವಾಗ ದೇವರ ಬಿಡುಗಡೆಯ ಒಂದು ಕೃತ್ಯವನ್ನು ನಾವು ನೋಡಿಕೊಳ್ಬೋದು. ಅದಾದ ನಂತರ 14ನೇ ವಚನದಲ್ಲಿ ಭಾಳ ಒಂದು ಶಕ್ತಿಯುತವಾದಂಥ ಒಂದು ಮಾತಿದೆ. ಅದೇನೆಂದರೆ, ಮರಣವೇ ನಿನ್ನ ಉಪದ್ರವಗಳಲ್ಲಿ ಅಂತ ಹೇಳುವಾಗ, ಇದನ್ನು ಪೌಲನು ಇದೇ ಮಾತನ್ನು ಯಾವ ರೀತಿಯಾಗಿ ಕೊರಿಂಥದ ಪತ್ರಿಕೆಯಲ್ಲಿ ಬರಿತಾನೆ ನೋಡೋಣ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. 15ನೇ ಅಧ್ಯಾಯ, 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಓದ ಬಯಸ್ತೇನೆ. ಮರಣದ ಬಗ್ಗೆ, ಇಲ್ಲಿ ಕೂಡ ಮರಣದ ಬಗ್ಗೆ ಈ ಮಾತೇ
ಹೋಶೇಯನ ಮಾತೆ ಪೌಲನು ಹೇಳ್ತಾ ಇರುವಂಥದ್ದು 54ನೇ ವಚನದಲ್ಲಿ, ಮರಣವು ನುಂಗಿಯೇ ಹೋಯಿತು. 1 ಕೊರಿಂಥ 15:54. ಆ ರೀತಿಯಾಗಿ ಹೇಳಿಬಿಟ್ಟು 55ನೇ ವಚನದಲ್ಲಿ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಎಂಬುದಾಗಿ ಮರಣವು ನುಂಗಿಯೇ ಹೋಯಿತು. ನುಂಗಿ ಏನಾಯಿತು? ಜಯವಾಯಿತು ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಪೌಲನು ಈ ಹೋಶೇಯನ ಗ್ರಂಥದಲ್ಲಿ ಇರುವಂಥ ಮಾತನ್ನು ತಕ್ಕೊಂಡು ಅರ್ಥ ಬಿಡಿಸ್ತಾನೆ ರೀ. ಇಲ್ಲಿ ನೋಡುವಾಗ ನಮಗೇನು ಅಷ್ಟೇನು ಗರ್ಭಿತವಾಗಿ ಕಾಣ್ತಾ ಇಲ್ಲ. 13ನೇ ಅಧ್ಯಾಯ 14ನೇ ವಚನ ಹೋಶೇಯನ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನಾನು ಮರಣವೇ ನಿನ್ನ ಉಪದ್ರವಗಳಲ್ಲಿ ಎಂಬುದಾಗಿ, ನೀನು ಮಾಡುವ ನಾಶನವೆಲ್ಲಿ ಎಂಬುದಾಗಿ ದೇವರು ಹೇಳಿದಾಗ ಏನು ಅರ್ಥವಾಗದೇ ಇದೆ ಅದನ್ನು ಭಕ್ತನು ಬಿಡಿಸುವಂಥದ್ದು ಬಹಳ ಆಶ್ಚರ್ಯ. 15ನೇ ವಚನ, ಹೋಶೇಯ 13:15 ದೇವರ 12ನೇ ಕೃತ್ಯವನ್ನು ನಾವು ನೋಡೋಣ ಬನ್ನಿರಿ. ಯೆಹೋವನು ಬೀಸಮಾಡುವ ಮೋಡಣ ಗಾಳಿಯು ಬರಲು ಬುಗ್ಗೆಯು ಬತ್ತುವುದು. ಅಂದರೆ ದೇವರು ಗಾಳಿಯನ್ನು ಬೀಸ್ತಾನೆ ಎಂಬುದಾಗಿ ಅಲ್ಲಿ ಕೂಡ ದೇವರ ಕೃತ್ಯವನ್ನು ನಾವು ನೋಡ್ತೇವೆ. ದೇವರ ಚಿತ್ತವಿಲ್ಲದೆ ಏನೂ ಕೂಡ ಆ ರೀತಿಯಾಗಿ ಹೇಳುವಂಥ ಒಂದು ಮಾತು ದೇವರ ಚಿತ್ತ ಅಂತ ಹೇಳುವಾಗ 17ನೇ ಅಧ್ಯಾಯ 28ನೇ ವಚನ ಓದ ಬಯಸ್ತೇನೆ. ಅಪೊಸ್ತಲರ ಕೃತ್ಯ 17:28, ಆತನಲ್ಲಿಯೇ ನಾವು ಜೀವಿಸ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಜೀವಿಸ್ತೇವೆ, ಚಲಿಸ್ತೇವೆ, ಇರ್ತೇವೆ. ಹಾಗಾದರೆ ನಾವು ದೇವರಲ್ಲಿನೇ ಮೂವ್ ಆಗೋದು ಕೂಡ. ಗಾಳಿ ಬೀಸುವಂತೆ ದೇವರು ಮಾಡುವಂಥದ್ದು ಅದು ಕೃತ್ಯ. ಕೊನೆಯದಾಗಿ 16ನೇ ವಚನ, ಹೋಶೇಯನ ಗ್ರಂಥ 13:16 ದೇವರ 13ನೇ ಕೃತ್ಯವನ್ನು ನೋಡ್ತೇವೆ. ತನ್ನ ದೇವರಿಗೆ ತಿರುಗಿ ಬಿದ್ದದ್ದರಿಂದ ಆ ಸಮಾರ್ಯ ತನ್ನ ದೋಷ ಫಲವನ್ನು ಅನುಭವಿಸಬೇಕಾಯಿತು. ಹೌದು, ಬಿತ್ತಿದ್ದನ್ನು ದೇವಜನರು ಕೊಯ್ಯಬೇಕಾಯಿತು. ಅದು ದೇವರ ನ್ಯಾಯಾಧಿಪತಿ ಅಥವಾ ದೇವರು ನ್ಯಾಯಾಧಿಪತಿ ಎಂಬುದನ್ನು ಅದು ಸೂಚಿಸ್ತದೆ, ತೋರಿಸ್ತದೆ. ಹಾಗಿರುವಾಗ ದೇವರು ಶಿಕ್ಷಿಸಲೇಬೇಕು, ದಂಡಿಸಲೇಬೇಕು. ಆದರೂ ಕೂಡ ಅದನ್ನು ಆತನು ಪ್ರೀತಿಯಿಂದ ಮಾಡುವಾತನಾಗಿದ್ದಾನೆ, ಶುದ್ಧತ್ವಕ್ಕಾಗಿ ಮಾಡುವಾತನಾಗಿದ್ದಾನೆ, ಮತ್ತು ಪುನಃಸ್ಥಾಪನೆಗಾಗಿ ಮಾಡುವಾತನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಅಂತೂ ಇನ್ನೂ ಕೂಡ ವಿಶೇಷವಾಗಿ ಪ್ರಬಲವಾಗಿ ದೀರ್ಘಶಾಂತನಾಗಿ ಕ್ರಿಸ್ತನ ಮೂಲಕ ದೇವರು ತನ್ನ ಜನರೊಂದಿಗೆ ವ್ಯವಹರಿಸುವಾತನಾಗಿದ್ದಾನೆ. ಹೌದು, 1ನೇ ವಚನದಿಂದ ಪ್ರಾರಂಭವಾಗಿ ದೇವರು ಉನ್ನತ ಸ್ಥಿತಿಗೆ ಅವರನ್ನು ತಂದನು. 9ನೇ ವಚನ, ಬೆಂಬಲನಾಗಿ ಇದ್ದನು. ಕಡೆಗೆ ಶಿಕ್ಷಿಸಬೇಕಾದರೂ ಶಿಕ್ಷೆ ನೀಡುವವನಾಗಿದ್ದಾನೆ. ಯಾಕಂದರೆ ದೇವರು ಪಕ್ಷಪಾತಿ ಅಲ್ಲ. ತನ್ನ ಜನರಾಗಿದ್ದರೂ ಸರಿ, ಜನರಲ್ಲದವರಾಗಿದ್ದರೂ ಸರಿ, ಆತನು ತನ್ನ ಕಾರ್ಯವನ್ನು ನ್ಯಾಯಾಧಿಪತಿಯಾಗಿ ಮಾಡಲೇಬೇಕಾಯಿತು. ಈ ರೀತಿಯಾಗಿ 13 ದೇವರ ಕೃತ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ 13ನೇ ಅಧ್ಯಾಯದಲ್ಲಿ. 13ನೇ ಅಧ್ಯಾಯವನ್ನು ಹೋಶೇಯನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.